ಮಳೆ ಅಬ್ಬರಕ್ಕೆ ತತ್ತರಿಸಿದೆ. ಅಷ್ಟೇ ಅಲ್ಲ, ಈ ಒಂದು ಮಳೆಗೆ ನಕ್ಷತ್ರದ ಮನೆ ಪುನರ್ವಸು ನಕ್ಷತ್ರದ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ. ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದು ಜನ ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಯಾವ ಕ್ಷಣ ಏನು ಅನ್ನೋದು ಗೊತ್ತಾಗದೇ ಇರುವಂಥ ಪರಿಸ್ಥಿತಿ. ಯಾಕಂತಂದರೆ ಗುಡ್ಡ ಕುಸಿತ ಆಗಬಹುದು, ಮನೆಗಳು ಬೀಳಬಹುದು, ಸಂಪರ್ಕ ವ್ಯವಸ್ಥೆಗಳಿಲ್ಲ, ರಸ್ತೆಗಳಿಲ್ಲ. ಒಟ್ಟಾರೆ ಪರಿಸ್ಥಿತಿ ಈ ರೀತಿ ಇದೆ. ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ನೈಜ ಅಬ್ಬರ ಆರಂಭವಾಗಿದ್ದು ವರುಣಾರ್ಭಟ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಭಾರೀ ಮಳೆ ಹಲವು ಅವಾಂತರಗಳನ್ನೇ ಸೃಷ್ಟಿಸಿದೆ. ದಕ್ಷಿಣ ಕನ್ನಡದ ಎಲ್ಲಾ ಶಾಲೆಗಳು, ಪಿಯು ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಮಂಗಳೂರು ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ. ಚತುಷ್ಪಥ ಹೆದ್ದಾರಿ ಕಾಮಗಾರಿಗಾಗಿ ಗುಡ್ಡ ಕೊರೆಯಲಾದ ವಾಮಂಜೂರ ಕೆತ್ತಿಕಲ್ ಬಳಿ ಅಪಾಯ ಉಂಟಾಗಿದೆ. ಗುಡ್ಡದ ತುದಿಯಲ್ಲೇ ಇರೋ ಕೋಟ್ಯಾಂತರ ರೂಪಾಯಿಯ ವೆಟ್ವೆಲ್ ಘಟಕವು ಕುಸಿಯುವ ಆತಂಕವಿದೆ. ಇತ್ತ ಕಾರವಾರದ ಕಡವಾಡದಿಂದ ಬೇಳೂರು ಗ್ರಾಮಕ್ಕೆ ತೆರಳುವ ಸೇತುವೆಯ ಮಣ್ಣು ಕುಸಿತವಾಗಿದೆ. ಉದ್ಘಾಟನೆಗೂ ಮುನ್ನವೇ ಸೇತುವೆಯ 2 ಭಾಗದ ಸಂಪರ್ಕಕ್ಕೆ ಹಾಕಿದ್ದ ಮಣ್ಣು ಕೊಚ್ಚಿ ಹೋಗಿದೆ. ಕರಾವಳಿ ಜಿಲ್ಲೆಗಳಿಗೆ ಇಂದಿನಿಂದ 3 ದಿನ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಜುಲೈ 8ರವರೆಗೆ ಆರೆಂಜ್ ಅಲರ್ಟ್, ಜುಲೈ 9ರಿಂದ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿ ರಾಜ್ಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಂಗಳೂರು ಪರಿಸ್ಥಿತಿ ಹೇಗಿದೆ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಮಂಗಳೂರಲ್ಲಿ ಮಳೆ ಕಳೆದ 3-4 ದಿನಗಳಿಂದ ಜೀವಹಾನಿ ಸೇರಿದಂತೆ ಅನೇಕ ಅವಾಂತರಗಳನ್ನ ಸೃಷ್ಟಿ ಮಾಡಿತ್ತು. ಇವತ್ತು ಹೇಗಿದೆ ಪರಿಸ್ಥಿತಿ? ಇನ್ನು ಏನೆಲ್ಲ ಅನಾಹುತ ಆಗಿದೆ? ಶ್ರೀಲಕ್ಷ್ಮಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಇರುವಂಥದ್ದು. ಮಂಗಳೂರಿನಲ್ಲಿ ಮಧ್ಯಾಹ್ನದವರೆಗೆ ಒಂದಷ್ಟು ಮಳೆ ಬಿಡುವು ಪಡೆದಿತ್ತು. ಮಧ್ಯಾಹ್ನದ ನಂತರ ಮಳೆಯ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಮಂಗಳೂರು ನಗರದ ವ್ಯಾಪ್ತಿಯಲ್ಲಿ ಜೋರಾದಂಥ ಮಳೆ ಬರ್ತಾ ಇರುವಂಥದ್ದು. ಜೊತೆಗೆ ಮಂಗಳೂರು ಹೊರತುಪಡಿಸಿ ಗ್ರಾಮೀಣ ಭಾಗಗಳಾದಂತಹ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಈ ಭಾಗದಲ್ಲೂ ಕೂಡ ನಿರಂತರವಾದಂತಹ ಮಳೆ ಸುರಿತಾ ಇರುವಂಥದ್ದು. ಮಳೆಯ ಜೊತೆಗೆ ಗಾಳಿ ಕೂಡ ವೇಗದಲ್ಲಿ ಬೀಸ್ತಾ ಇರುವಂಥದ್ದು. ಗಾಳಿ ಬೀಸಿದ ಪರಿಣಾಮವಾಗಿ ಬಂಟ್ವಾಳದ ಅಜಿಲಮೊಗರು ಅನ್ನುವಲ್ಲಿ ಖಾದರ್ ಅನ್ನುವರಿಗೆ ಸೇರಿದಂಥ ಅಂಗಡಿ ಮುಂಗಟ್ಟುಗಳ ಮೇಲ್ಛಾವಣಿ ಅಂದರೆ ಸಿಮೆಂಟ್ ಶೀಟ್ಗಳೇನಿದೆ ಅದು ಹಾರಿ ಹೋಗಿರುವಂಥದ್ದು. ಇಂತಹ ಘಟನೆಗಳು ಮಂಗಳೂರಿನ ನಾನಾ ಭಾಗದಲ್ಲೂ ಕೂಡ ನಡೆದಿರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಕೂಡ ಎಚ್ಚರಿಸಿರುವಂಥದ್ದು. ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಿಸಿದೆ. ಮತ್ತು ನದಿ ತೀರ ಅಂದರೆ ಇಲ್ಲಿ ಹರಿಯುವಂಥ ಜೀವ ನದಿಗಳ ತೀರ ಅಂದರೆ ತಟದಲ್ಲಿ ವಾಸಿಸುವವರು ಎಚ್ಚರಿಕೆಯಿಂದ ಇರಬೇಕು. ನೀರಿನ ಮಟ್ಟ ಏರಿಕೆಯಾದಲ್ಲಿ ಅವರು ಸುರಕ್ಷಿತ ಸ್ಥಳಕ್ಕೆ ರೈಟ್. ಥ್ಯಾಂಕ್ ಯು ದಿನೇಶ್.